ಭಾಗಮಂಡಲದ ಶ್ರೀ ಕಾವೇರಿ ವಿದ್ಯಾಸಂಸ್ಥೆಯ ಅಭಿವೃದ್ಧಿಯನ್ನು ಸಹಿಸಲಾಗದ ಕೆಲವು ಕಿಡಿಗೇಡಿಗಳು ಶ್ರೀ ಕಾವೇರಿ ವಿದ್ಯಾಸಂಘ, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಗೂ ಶ್ರೀ ಕಾವೇರಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ದಿವಾಕರ ಕೆಜೆ ಅವರ ವಿರುದ್ಧ ದುರುದ್ದೇಶದಿಂದ ಆಧಾರರಹಿತ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಶ್ರೀ ಕಾವೇರಿ ವಿದ್ಯಾಸಂಘದ ನಿರ್ದೇಶಕರಾದ ಹೊಸೂರು ಸತೀಶ್ ಜೋಯಪ್ಪ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಪಪ್ರಚಾರದಲ್ಲಿ ತೊಡಗಿರುವವರ ವಿರುದ್ಧ ಆಡಳಿತ ಮಂಡಳಿ ಕೈಗೊಂಡಿರುವ ಎಲ್ಲ ಶಿಸ್ತು ಕ್ರಮಗಳಿಗೆ ಸಂಬಂಧಿಸಿದ ವಿಡಿಯೋ, ಆಡಿಯೋ ಹಾಗೂ ಪ್ರತ್ಯಕ್ಷದರ್ಶಿಗಳ ಸಾಕ್ಷಿ ಇದೆ. ಇವರುಗಳು ಆಡಳಿತ ಮಂಡಳಿ ಕೈಗೊಂಡ ಶಿಸ್ತು ಕ್ರಮಕ್ಕೆ ಕೋಪಗೊಂಡು ಈ ರೀತಿಯ ಊರಿನಲ್ಲಿಲ್ಲದ ಹಾಗೂ ಕಾಲೇಜಿನ ವಿಷಯಗಳೇ ಗೊತ್ತಿಲ್ಲದ ವ್ಯಕ್ತಿಗಳನ್ನು ಬಳಸಿಕೊಂಡು ಶ್ರೀ ಕಾವೇರಿ ವಿದ್ಯಾಲಯ ಪ್ರಾಂಶುಪಾಲರು, ಆಡಳಿತ ಮಂಡಳಿ, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಘನತೆ ಸೇವೆಗಳಿಗೆ ಧಕ್ಕೆಯಾಗುವಂತಹ ಕಾರ್ಯಚಟುವಟಿಕೆಗಳಲ್ಲಿ ದಿನನಿತ್ಯ ತೊಡಗಿಸಿಕೊಳ್ಳುತ್ತಿದ್ದಾರೆ ಎಂದು ಸ್ಪಷ್ಟಪಡಿಸಿದರು. ಶ್ರೀ ಕಾವೇರಿ ಪದವಿ ಪೂರ್ವ ಕಾಲೇಜಿನ ಗೌರವಾನ್ವಿತ ಪ್ರಾಂಶುಪಾಲರಾದ ಶ್ರೀಯುತ ದಿವಾಕರ ಕೆಜೆ ಅವರು ದಕ್ಷ ಮತ್ತು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದು, ಸಂಸ್ಥೆಯಲ್ಲಿ 36 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದು, ಇದೇ ವರ್ಷ ಏಪ್ರಿಲ್ನಲ್ಲಿ ಸೇವೆಯಿಂದ ನಿವೃತ್ತರಾಗಲಿದ್ದಾರೆ. ಶ್ರೀ ಕಾವೇರಿ ಪದವಿ ಪೂರ್ವ ಕಾಲೇಜಿನ ಬೆಳವಣಿಗೆಯಲ್ಲಿ ಇವರ ಪಾತ್ರವೂ ಕೂಡ ಮುಖ್ಯವಾಗಿದೆ. ಇಂದು ಕೊಡಗು ಜಿಲ್ಲೆಯಾದ್ಯಂತ ಅಪಾರ ವಿದ್ಯಾರ್ಥಿ ಬಳಗವನ್ನು ಹೊಂದಿದ್ದು, ಇವರ ಏಳಿಗೆ ಮತ್ತು ಖ್ಯಾತಿಯನ್ನು ಸಹಿಸದ ಅಮಾನತ್ತಾಗಿರುವ ಶಿಕ್ಷಕರು, ಉಪನ್ಯಾಸಕರು ಹಾಗೂ ಸಂಬಂಧವೇ ಇಲ್ಲದ ಕೆಲವರು ತೇಜೋವಧೆ ಮಾಡುತ್ತಿದ್ದು, ಇದು ಅತ್ಯಂತ ಹೇಯ ಕೃತ್ಯವಾಗಿದೆ. ಪ್ರಾಂಶುಪಾಲರ ಪುತ್ರಿ 2018-19 ಸಾಲಿನಲ್ಲಿ ನೀಟ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಸರ್ಕಾರಿ ಕೋಟಾದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಕಾಲೇಜಿನಲ್ಲಿ MBBS ವೈದ್ಯಕೀಯ ಶಿಕ್ಷಣ ಪಡೆದಿದ್ದಾರೆ. ಆದರೆ ನೀಟ್ ಪ್ರವೇಶ ಪರೀಕ್ಷೆಯ ಗಂಧಗಾಳಿ ಗೊತ್ತಿಲ್ಲದ ಕೆಲವು ಅಜ್ಞಾನಿಗಳು ಇವರ ಮತ್ತು ಇವರ ಕುಟುಂಬದ ಬಗ್ಗೆ ಅಪಪ್ರಚಾರ ಮಾಡುವುದು ದುರಂತವಾಗಿದೆ. ಇವರ ಮೇಲೆ ಮಾಡಿರುವ ಆರೋಪಗಳು ಸಂಪೂರ್ಣ ಸುಳ್ಳಾಗಿದೆ ಎಂದು ಹೊಸೂರು ಸತೀಶ್ ಜೋಯಪ್ಪ ತಿಳಿಸಿದರು. ಶ್ರೀ ಕಾವೇರಿ ವಿದ್ಯಾಸಂಘವು 1960ರ ದಶಕದಲ್ಲಿ ಆರಂಭಗೊಂಡಿದ್ದು, ಅಂದಿನಿಂದ ಭಾಗಮಂಡಲ ನಾಡಿಗೆ ಶಿಕ್ಷಣ ಸೇವೆಯನ್ನು ಒದಗಿಸುತ್ತಾ ಬಂದಿದೆ. ಇತ್ತೀಚಿನ ವರ್ಷಗಳಲ್ಲಿ ಆರ್ಥಿಕ ಸಂಕಷ್ಟ, ವಿದ್ಯಾರ್ಥಿಗಳ ದಾಖಲಾತಿ ಕೊರತೆ ಕಾರಣದಿಂದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯರು ಶ್ರೀ ಕಾವೇರಿ ವಿದ್ಯಾಸಂಘದ ಆಡಳಿತವನ್ನು ವಹಿಸಿಕೊಂಡರು. ಪರಮ ಪೂಜ್ಯರು ಆಡಳಿತವನ್ನು ವಹಿಸಿಕೊಂಡ ನಂತರ ದೊಡ್ಡ ಮಟ್ಟದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ನಮ್ಮ ಭಾಗಮಂಡಲ ನಾಡಿನ ಜನರ ನಿರ್ಧಾರವನ್ನು ಸರಿದೂಗಿಸಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಅವ್ಯವಹಾರಗಳು ನಡೆದಿರುವುದಿಲ್ಲ. ಎಲ್ಲ ಪ್ರಕ್ರಿಯೆಗಳು ಕಾನೂನಿನ ಚೌಕಟ್ಟಿನಲ್ಲಿಯೇ ನಡೆದಿದೆ ಹಾಗೂ ಎಲ್ಲ ವಿಚಾರಗಳಿಗೂ ಅಗತ್ಯ ದಾಖಲೆಗಳಿದ್ದು, ಶಿಕ್ಷಣವನ್ನು ಬೆಳೆಸುವುದು ಮತ್ತು ಪ್ರೋತ್ಸಾಹಿಸುವುದೇ ನಮ್ಮ ನಿಲುವಾಗಿದೆ ಎಂದರು. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯರಿಗೆ ಭಾಗಮಂಡಲ ನಾಡಿನ ಸದ್ಭಕ್ತರು, ವಿದ್ಯಾಭಿಮಾನಿಗಳು, ಗಣ್ಯರು, ಪೋಷಕರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಸಂಪೂರ್ಣ ಬೆಂಬಲ ನೀಡಲು ಒಪ್ಪಿದ್ದರಿಂದ ಮತ್ತು ಶೈಕ್ಷಣಿಕ ಅಭಿವೃದ್ಧಿಯ ಉದ್ದೇಶದಿಂದ ಮಾತ್ರವೇ ಭಾಗಮಂಡಲ ನಾಡಿಗೆ ಶ್ರೀಮಠವು ಬಂದಿದೆ. ಭಾಗಮಂಡಲ ಭಾಗದ ಜನರು ಬೆಂಬಲ ಮತ್ತು ಸಹಕಾರ ನೀಡದ ಪಕ್ಷದಲ್ಲಿ ಇಂತಹ ನಾಡಿನ ಶ್ರೇಷ್ಠ ಗುರು ಪರಂಪರೆ ಹೊಂದಿರುವ ರಾಜ್ಯ ಮತ್ತು ದೇಶಾದ್ಯಂತ ಸುಮಾರು 500ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳನ್ನು, ವೈದ್ಯಕೀಯ, ತಾಂತ್ರಿಕ ವಿದ್ಯಾಲಯಗಳನ್ನು ಮತ್ತು ಆದಿಚುಂಚನಗಿರಿ ವಿಶ್ವವಿದ್ಯಾಲಯವನ್ನೇ ಹೊಂದಿರುವ ಶ್ರೀಮಠದ ಸೇವೆ ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ಭಾಗಮಂಡಲದ ನಾಡು ಕಳೆದುಕೊಳ್ಳುವುದರಲ್ಲಿ ಸಂದೇಹವಿಲ್ಲ ಎಂದು ಸತೀಶ್ ಜೋಯಪ್ಪ ಬೇಸರ ವ್ಯಕ್ತಪಡಿಸಿದರು. ಎಲ್ಲವೂ ಕೂಡ ಇದೆ. ಡಾಕ್ಯುಮೆಂಟ್ಸ್ ಶಾಲೆಯಲ್ಲಿ ಎಂಕ್ವೈರಿಗಳು ನಡೀತಾ ಇದೆ. ಫೈನಲ್ ಸ್ಟೇಜಲ್ಲಿ ಇದೆ. ಫೈನಲ್ ಸ್ಟೇಜಲ್ಲಿ ಇರುವಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅಮಾಯಕರನ್ನು ಜೊತೆ ಏನೂ ಗೊತ್ತಿಲ್ಲದಂತ ಅಮಾಯಕರನ್ನ ಕರ್ಕೊಬಂದು ಅನ್ನೆಸೆಸರಿ ಆಗಿ ಹೊಸದ ಕುಟುಂಬದ ಒಬ್ಬ ಅವರ ಅಣ್ಣನೇ ನಮಗೊಂದು ಸಿಗ್ನೇಚರ್ ಆಗಿ ಕೊಟ್ಟಿದ್ದಾರೆ, ನಮಗೆ ಜಾಗ ಕೊಡ್ಲಿಕ್ಕೆ ತಕರಾರು ಇಲ್ಲ ಅಂತ ಹೇಳುವಂಥದ್ದನ್ನ. ಅವರ ತಮ್ಮನೊಬ್ಬನ ಕರ್ಕೊಬಂದು ಕೂರಿಸಿದ್ದಾರೆ. ಇವರು ಆ ಕುಟುಂಬದ ಬಡ್ಡೆದರು, ಅವರು ಬಾಗಲರು. ಅವ್ರನ್ನ ಕೂರಿಸಿ ಅವ್ರ ಮುಖೇನ ಇಲ್ಲದ ಸಲ್ಲದ ಮಾತುಗಳು ಹೇಳಿಕೆ, ಮತ್ತೆ ಊರಲ್ಲಿ ಇಲ್ಲದೆ ಹೊರಗಡೆ ಇದ್ರು ಪಾಪ ಅವರು, ಕೆಲವರಿಗೆ ವಿಷಯಗಳು ಗೊತ್ತಿಲ್ಲದೆ ಹೊರಗಡೆ ಇದ್ದವ್ರನ್ನ ಕರ್ಕೊಂಡ್ಬಂದು ಕೂರಿಸಿ ಅವ್ರ ಮುಖಾನ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಆ ವಿಚಾರಗಳನ್ನ ಅನಾವಶ್ಯಕವಾಗಿ ಇಲ್ಲದ ಸಲ್ಲದು ಕೂಡ ಪ್ರಚಾರ ಮಾಡಿರ್ತಕ್ಕಂಥದ್ದಲ್ಲೇ ಅದಕ್ಕೆಲ್ಲ ಪೂರ್ಣ ವಿರಾಮವನ್ನು ಇಡಬೇಕು. ಇದು ಏನು ನಾವು ಅವರಿಗೆ ಕೊಟ್ಟಿರ್ತಕ್ಕಂಥ ಮಹಾಸಂಸ್ಥಾನಕ್ಕೆ ಕೊಟ್ಟಿದ್ದೀವಿ, ಆ ಶಾಲೆ ಆ ಭಾಗದಲ್ಲಿ ಅಭಿವೃದ್ಧಿಯಿಂದ ಸಾಗಬೇಕು. ಒಂದಷ್ಟು ಆ ಭಾಗದ ಜನರಿಗೆ ವಿದ್ಯಾರ್ಥಿಯನ್ನು ಮಾಡೋ ವಿದ್ಯಾರ್ಥಿಗಳಿರ್ಬೋದು, ಆ ಭಾಗದ ಜನರಿಗೆ ಶಿಕ್ಷಣ ಅದು ಜಾಬ್ ಇರ್ಬೋದು, ಅದೆಲ್ಲ ಕೂಡ ಆದ್ಯತೆ ಮೇಲೆ ಕೊಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಆ ಮಹಾಸಂಸ್ಥಾನಕ್ಕೆ ಕೊಟ್ಟಿರುವಂಥದ್ದು. ಯಾಕಂದ್ರೆ ಇದ್ದಂಥ ಹಳೆ ಕಟ್ಟಡ
ನಮಗೆ ದುರಸ್ತಿ ಪಡಿಸ್ಲಿಕ್ಕೆ ಕೂಡ ಸಾಧ್ಯ ಆಗ್ತಿಲ್ಲ, ಪೇಂಟ್ ಮಾಡ್ಲಿಕ್ಕೆ ಕೂಡ ಅವಕಾಶ ಆಗದಂತ ಪರಿಸ್ಥಿತಿ. ಬೈ ಮ್ಯಾನೇಜ್ಮೆಂಟ್ ನಡೆಸುವಂಥದ್ದು ಎಷ್ಟೋ ಫೀಸ್ ಇರುತ್ತೆ ಲೋಕಲ್ಲಿ, ಅದನ್ನೆಲ್ಲ ಸುಧಾರಿಸ್ಕೊಂಡು ನಡೆಸುವಂಥದ್ದು ಅದು ಕಷ್ಟ. ಆದರೂ ಆ ಸಂಸ್ಥಾನ ಬಂದು ಸುಮಾರು 1.5 ಕೋಟಿ ಒಂದು ಕಟ್ಟಡ ಕಟ್ಟಿ ಇವತ್ತು ಉತ್ತಮ ರೀತಿಯ ಶಿಕ್ಷಣ ಸಂಸ್ಥೆ ನಡೀತಾ ಇದೆ. ಈಗ ಎಲ್ಲ ಒಂದು ಕಡೆ ತನಿಖೆಗಳು ನಡೀತಿರಬೇಕಿದ್ರೆ, ಎಂಕ್ವೈರಿಗಳು ಡಿಪಾರ್ಟ್ಮೆಂಟ್ ಎಂಕ್ವೈರಿ ನಡೀತಿರಬೇಕಿದ್ರೆ ಅವ್ರಿಗೆ ಎಲ್ಲಿ ಅವ್ರಿಗೆ ಅಡ್ವಾನ್ಸ್ ಆಗುತ್ತೆ ಅಂತ ಒಂದು ಚಿಂತನೆಯಲ್ಲಿ ಈ ರೀತಿಯ ಒಂದು ದೊಂಬಿಯನ್ನು ಪ್ರಯತ್ನವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಮಾತು ಉಲ್ಲೇಖ ಮಾಡಿದ್ದಾರೆ ಅವರು, ಸಂಸ್ಥಾನಕ್ಕೆ ಕೊಟ್ಟಿರುವ ಸಂಬಂಧಪಟ್ಟ ಹಾಗೆ ಕೆಲವು ಕಡೆ ಮಾಡಿರ್ತಕ್ಕಂಥ ಆರೋಪಗಳಲ್ಲಿ ಮೊದಲನೇ ಸ್ಪಷ್ಟಪಡಿಸ್ತೇವೆ. ಅದು ಆ ಒಂದು ಸಂಸ್ಥೆನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಈಗೆಲ್ಲ ಕೊಡಗು ಜಿಲ್ಲೆಯಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ವಿದ್ಯಾಸಂಸ್ಥೆಗಳು, ಮ್ಯಾನೇಜ್ಮೆಂಟ್ ಅನ್ನು ನಡೆಸ್ತಕ್ಕಂಥ ಸಂಸ್ಥೆಗಳು ಇವತ್ತು ಯಾವ ರೀತಿ ನಡೀತಾ ಇದ್ದಾವೆ, ಜೊತೆಗೆ ಎಷ್ಟು ಸಂಸ್ಥೆಗಳು ಕೂಡ ಮುಚ್ಚಿ ಹೋಗಿದೆ ಅಂತ ಹೇಳುವಂಥದ್ದು ನಿಮಗೆಲ್ಲರೂ ಕೂಡ ಪರಿಚಿತ. ಆ ನಿಮಿತ್ತ ಭಾಗಮಂಡಲ ಭಾಗದಲ್ಲಿ, ಗ್ರಾಮೀಣ ಭಾಗ, ಗುಡ್ಡಗಾಡು ಪ್ರದೇಶ, ಹೆಚ್ಚಿನ ಒಂದು ಜನಸಂಖ್ಯೆ ಇಲ್ಲಂತ ಭಾಗದಲ್ಲಿ ಆ ಸಂಸ್ಥೆಯನ್ನು ನಡೆಸುವಂಥದ್ದು ಕಷ್ಟ ಸಾಧ್ಯ ಅಂತ ಹೇಳುವಂಥ ನಿಟ್ಟಿನಲ್ಲಿ 2026-11-2017 ಆ ಮೊದಲನೇ ಸಭೆಯನ್ನು ನಾವಲ್ಲಿ ಕರೀತೇವೆ. ಆ ಮೊದಲನೇ ಸಭೆಯಲ್ಲಿ ಎಲ್ಲ ವಿದ್ಯಾಭಿಮಾನಿಗಳು, ಸಂಸ್ಥೆಯಲ್ಲಿ ದುಡಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಭಾಗಮಂಡಲ ಭಾಗದಲ್ಲಿ ದುಡಿದಿರ್ತಕ್ಕಂಥ ಮಹನೀಯರು ಎಲ್ಲರೂ ಕರೆದು ಒಂದು ಸಭೆಯನ್ನು ಮಾಡಿ ಶಾಲೆಯಲ್ಲಿ ನಡೀತಿರ್ತಕ್ಕಂಥ ಪರಿಸ್ಥಿತಿಗಳು ಮತ್ತು ನಡೆಸ್ತಕ್ಕಂಥ ಕಷ್ಟ ವಿಚಾರಧಾರೆಗಳನ್ನ ಸಭೆಯಲ್ಲಿ ಉಲ್ಲೇಖವನ್ನು ಮಾಡಿದಾಗ ಈ ಸಂಸ್ಥೆ ನಾವು ಮ್ಯಾನೇಜ್ಮೆಂಟ್ ನಡೆಸುವಂಥದ್ದು ಕಷ್ಟ ಅಂತ ಒಂದು ಚರ್ಚೆಗೆ ಬಂದು ಆ ಒಂದು ಪೂರ್ಣ ಹಂತಕ್ಕೆ ನಾವು ತೀರ್ಮಾನಕ್ಕೆ ಬರೋದಿಲ್ಲ. ಮತ್ತೆ ಇನ್ನೊಂದು ಸಭೆಯನ್ನು ಕರಿಬೇಕು ಅಂತ ಹೇಳಿದಾಗ ಮತ್ತೆ 12/7/2018 ಮತ್ತೆ ಅಲ್ಲೇ ನಮ್ಮ ಶಾಲೆಗೆ ಮತ್ತೊಂದು ಸಭೆಯನ್ನು ಕರೀತೀವಿ. ನಾವು ಸಭೆಯನ್ನು ಕರೆದು ಮತ್ತೆ ಅದರ ಬಗ್ಗೆ ಚರ್ಚೆಯನ್ನು ಮಾಡಿ ಶಾಲೆಯನ್ನು ನಡೆಸ್ತಕ್ಕಂಥ ಮ್ಯಾನೇಜ್ಮೆಂಟ್ ಪೋಸ್ಟ್ಗಳನ್ನ ನಡೆಸ್ತಕ್ಕಂಥದ್ದು ಎಲ್ಲವೂ ಕೂಡ ಕಷ್ಟ, ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿರುವುದಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಒಂದು ಮಹಾಸಂಸ್ಥಾನಕ್ಕೆ ಕೊಡಬೇಕು ಅಂತ ಹೇಳುವಂತ ತೀರ್ಮಾನ ಮಾಡಿದ ಆ ಒಂದು ಭಾಗದಲ್ಲಿ ಒಕ್ಕಲಿನ ಎಲ್ಲ ಭಾಗದ ಬಂದಿರತಕ್ಕಂಥ ವಿದ್ಯಾಭಿಮಾನಿಗಳಿರ್ಬೋದು, ಹಳೆ ವಿದ್ಯಾರ್ಥಿಗಳು ಬಂದಿರತಕ್ಕಂಥಿರ್ಬೋದು, ಸದಸ್ಯರು, ಅಜೀವ ಸದಸ್ಯರುಗಳು ಮತ್ತು ಜಾಗ ದಾನ ಮಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸಭೆಯಲ್ಲಿ ಉಪಸ್ಥಿತರಿದ್ದು ಒಮ್ಮತದ ತೀರ್ಮಾನಕ್ಕೆ ಬಂದಿರುವುದಿಲ್ಲ. ನಾವಲ್ಲಿ ಆ ಒಂದು ಮಹಾಸಂಸ್ಥಾನಕ್ಕೆ ಕೊಡಬೇಕು, ಆ ಸಂಸ್ಥೆಯನ್ನು ಮತ್ತೆ ಆ ಭಾಗದಲ್ಲಿ ಹೆಚ್ಚಿನ ರೀತಿ ಉಳಿಸ್ಕೊಳ್ಬೇಕು ಅಂತ ನಿಟ್ಟಿನಲ್ಲಿ 2017-18 ಆಗಿರ್ತಕ್ಕಂಥ ಸಭೆಗಳು. ಆ ಸಭೆಗಳು ಎಲ್ಲ ಸಭೆಗಳ ತೀರ್ಮಾನ ಆದ ನಂತರ 2020 ಮತ್ತೆ ಶಾಲೆಗಳು ಕೊಡುವಂತ ಪರಿಸ್ಥಿತಿ, ನಾವು ಅದನ್ನು ಅವರಿಗೆ ಕಾರ್ಯಕ್ರಮವನ್ನು ಮಾಡ್ತೇವೆ. ಆ ಮಧ್ಯದಲ್ಲಿ ಒಂದು ಮನೆ ಹೀಗೆ ಚರ್ಚೆನಾದಾಗ ಒಂದು ಕಡೆ ನಾವು ಗ್ರಾಮದ ಎಲ್ಲವೂ ಸುಮಾರು 50 ಜನರ ಹೆಚ್ಚು ಕಮ್ಮಿಗೆ ಒಂದು ಬಸ್ ಮಾಡಿ ಕರ್ಕೊಂಡು ಹೋಗ್ತೇವೆ. ಅಲ್ಲಿಗೆ ಅಲ್ಲಿ ಮಹಾಸಂಸ್ಥಾನಕ್ಕೆ ಒಂದು ಬಸ್ ಮಾಡಿ 50 ಅವ್ರ ಜೊತೆಗೆ ಮುಕ್ತ ನಮ್ಮ ದೊಡ್ಡ ಸ್ವಾಮೀಜಿ ಗುರುಜಿ ಅವರ ಹತ್ರ ಮಾತಾಡಿ ಅವರಲ್ಲಿ ಒಮ್ಮತದ ತೀರ್ಮಾನವನ್ನು ಬಂದು ನಂತರ ಕೊಡಬೇಕು ಅಂತ ತೀರ್ಮಾನಕ್ಕೆ ಬಂದಿರ್ತೇವೆ. ಅದೆಲ್ಲವೂ ಕೂಡ ಆಸ್ ಪರ್ ದ ಡಾಕ್ಯುಮೆಂಟ್ ಪ್ರೊಸೀಜರ್ನ ಫಾಲೋ ಮಾಡಿರುವಂಥದ್ದು. ಎಲ್ಲರೂ ಒಕ್ಕಲಿನ ತೀರ್ಮಾನ, ಮಹಾಸಭೆಯ ತೀರ್ಮಾನವೂ, ಸಾರ್ವಜನಿಕ ತೀರ್ಮಾನವೂ ಎಲ್ಲವರೆಗೆ ಕೊಟ್ಟಿರುವುದು. ನಂತರ 2021ರಲ್ಲಿ ಮಹಾಸಂಸ್ಥಾನದ ಇದನ್ನು ನಾವು ಕೊಟ್ಟಿರ್ತಕ್ಕಂಥ ನಿಮಗೆ ಹೇಳಿಕೆಯಲ್ಲಿ ಕೂಡ ಅದು ಡಾಕ್ಯುಮೆಂಟ್ ಇದೆ. 12/8/2000 ಆ ಟೈಮಲ್ಲಿ ಫೆಬ್ರವರಿ ತಿಂಗಳಲ್ಲಿ ಮಹಾಸ್ವಾಮೀಜಿಗಳನ್ನ ಭಾಗಮಂಡಲಕ್ಕೆ ಕರೆಸಿ ಭಾಗಮಂಡಲ ನಾಡಿನ ಸಾರ್ವಜನಿಕವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ನಾವು ಲೀಡನ್ನು ಕೊಟ್ಟಿರ್ತಕ್ಕಂಥದ್ದು, ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥ ಕಾಪಿಯನ್ನು ಕೂಡ ಅದಕ್ಕೆ ಫೋಟೋಗಳು ಇದ್ದಿರ್ತಕ್ಕಂಥದ್ದು ಅದು ಕೂಡ ಇದರಲ್ಲಿ ನಾವು ಅಟ್ಯಾಚ್ಮೆಂಟ್ ಮಾಡಿದ್ದೇವೆ. ನಾವು ಮಾಡುವಂಥ ಕಾರ್ಯಕ್ರಮ 3ನೇ ಪುಟದಲ್ಲಿದೆ ನೋಡಿ. ಸಾರ್ವಜನಿಕ ಕಾರ್ಯಕ್ರಮವನ್ನು ಮಾಡಿ ಆ ಶಾಲೆಯನ್ನು ಉಳಿಸಬೇಕು, ಸ್ವಾಮೀಜಿಗಳು ಉತ್ತಮ ರೀತಿ ಸಂಸ್ಥಾನ ಬಂದು ಇಲ್ಲಿ ಕೆಲಸ ಶಾಲೆ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳುವಂಥ ಸಾರ್ವಜನಿಕ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿರ್ತಕ್ಕಂಥ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಶಾಲೆಯನ್ನ ಮುಚ್ಚಿಟ್ಟು ಸಾರ್ವಜನಿಕರ ಗಮನಕ್ಕೆ ಬರದೆ ಏನೋ ಒಂದು ರೀತಿ ಮಾರಾಟ ಮಾಡಿದ್ದಾರೆ, ಹಾಗೆ ಹೀಗೆ ಅಂತ ಆರೋಪಗಳನ್ನ ಮಾಡಿದ್ದಾರೆ. ಆ ಮಾರಾಟ ಮಾಡೋದ ಕಾರಣ ಇಷ್ಟು ದಿವಸ ಈ 2017-18 ಪ್ರಾರಂಭವಾಗಿರ್ತಕ್ಕಂಥ ಚಟುವಟಿಕೆ ಇವತ್ತು 26 ಇಸ್ವಿಯಲ್ಲಿ ಇದೆಯೋ ನಾವು. ಈ ಸಮಯದಲ್ಲಿ ಇದು ಉದ್ಭವ ಆಗಿದೆ ಸುಮಾರು 8 ವರ್ಷಗಳ ನಂತರ. 8 ವರ್ಷಗಳ ನಂತರ ಉದ್ಭವ ಆಗಬೇಕಾದ್ರೆ ಕಾರಣ ಏನು ಪ್ರಶ್ನೆ. ಅದರ ನಂತರ ಇದರ ನಾವೆಲ್ಲ ಮಾಡಿರ್ತಕ್ಕಂಥ ಮಾಸದ ಆದರೂ ಕೂಡ 2018ರಲ್ಲಿ ಒಂದು ಮಾಧ್ಯಮದವರು ನಾವು ಮಾಡಿರ್ತಕ್ಕಂಥ ಮಹಾಸಭೆಯ ಸಂಬಂಧಪಟ್ಟ ಹಾಗೆ ಪತ್ರಿಕೆಯಲ್ಲಿ ಕೂಡ ಬಂದಿದೆ. ಮಹಾಸಂಸ್ಥಾನಕ್ಕೆ ಸಂಸ್ಥೆಯನ್ನ
ಕೊಡಲು ತೀರ್ಮಾನಿಸಲಾಗಿದೆ ಅಂತ ಹೇಳುವಂತ ಒಂದು ಪತ್ರಿಕೆಯಲ್ಲಿ ಕೂಡ ಬರುತ್ತೆ, ಯಾವುದು ನ್ಯೂಸ್ ಬರುತ್ತೆ. ಆ ಸಂದರ್ಭ ಪ್ರಸ್ತಾಪ ಮಾಡಿರುವುದಿಲ್ಲ. ಜಾಗವನ್ನ ದಾನ ಕೊಟ್ಟಿದ್ದಾರೆ, ಅವರನ್ನ ಸಭೆಗೆ ನಾವು ಕರೆಸಿದ್ದೇವೆ. ಸಭೆಯಲ್ಲಿ ಕೂಡ ಅವರು ಉಪಸ್ಥಿತರಿದ್ದಾರೆ. ಸಭೆಗೆ ಬಂದು ಅವರು ಸ್ವಾಮೀಜಿ ಮುಖಾಂತರ ಸನ್ಮಾನವನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ. ಆ ಸ್ವೀಕಾರ ಮಾಡಿರ್ತಕ್ಕಂಥ ಫೋಟೋಗಳನ್ನ ನಾವು ಕೊಟ್ಟಿರ್ತಕ್ಕಂಥ ಅಪೀಲಲ್ಲಿ ಅದನ್ನ ನಾನು ನಿಮಗೆ ತೋರಿಸಿದ್ದೇವೆ. ಯಾರು ನಮ್ಮ ಸಂಸ್ಥೆಗೆ ಕೊಟ್ಟಿರ್ತಕ್ಕಂಥ ಜಾಗಕ್ಕೆ ಅವ್ರನ್ನ ಕರೆದು ಗೌರವ ಕೊಡತಕ್ಕಂಥ ಕಾರ್ಯಕ್ರಮ ಮಾನ್ಯ ಸ್ವಾಮಿ ಗುರುಜಿಗಳ ಸಮ್ಮುಖದಲ್ಲಿ ಶಾಲೆಯಲ್ಲಿ ಬಹಿರಂಗವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಕಾನೂನು ಚೌಕಟ್ಟಿನಡಿಯಲ್ಲೇ ಸಂಸ್ಥೆಯನ್ನ ಇವತ್ತು ನಡೆಸಕ್ಕೆ ಆಗದಂತ ಪರಿಸ್ಥಿತಿ ಒಳಗಡೆ ಅದನ್ನ ನಾವು ಮಹಾಸಂಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥದ್ದು ದಾಖಲೆಗಳು. ಆದರೆ ಇವತ್ತು ಇಲ್ಲಿ ಬಂದು ನೋಡಿ, ಇದೊಂದು ಪೇಪರ್ ಕಟ್ಟಿಂಗ್, ಇದು 2018ರಲ್ಲಿ ಬಂದಿರತಕ್ಕಂಥ ಕಾವೇರಿ ಪದವಿ ಪೂರ್ವ ಕಾಲೇಜು ಆದಿಚುಂಚನಗಿರಿ ಮಹಾಸಂಸ್ಥಾನಕ್ಕೆ ಅಂತ ಹೇಳುತ್ತೆ. ಎಲ್ಲದಲ್ಲೂ ಕೂಡ ಇದು ಪ್ರಚಾರ ಇದ್ದಂಥ ಸಂದರ್ಭದಲ್ಲಿ ಕೂಡ ಯಾವ ಆಕ್ಷೇಪಣೆಗಳು ಏನೂ ಇರಲಿಲ್ಲ. ಏನಿಲ್ಲದಂಥ ಸಂದರ್ಭದಲ್ಲಿ ಈಗ ಹೊಸದಾಗಿ ಒಂದು ಚಟುವಟಿಕೆಗಳಿಗೆ ಆಗಿರುವಂಥದ್ದು. ಇದರ ಮೂಲ ಉದ್ದೇಶ ಅಂತಂದ್ರೆ ನಾನು ನಿಮಗೆ ಕೊಟ್ಟಿರ್ತಕ್ಕಂಥ ಪತ್ರಿಕೆ ಇದರಲ್ಲಿ ಮಾಹಿತಿಯನ್ನು ಪೂರ್ಣವಾಗಿ ಕೊಟ್ಟಿದ್ದೇವೆ. ಇಬ್ಬರು ಶಿಕ್ಷಕರು, ಒಬ್ಬ ಶಿಕ್ಷಕ, ಒಬ್ಬ ಉಪನ್ಯಾಸಕರು ಇಬ್ಬರು ಒಂದು ಸಂಸ್ಥೆಯಲ್ಲಿ ನಡೆದಿರ್ತಕ್ಕಂಥ ಶಾಲೆಗಳನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಸಂಸ್ಥೆಗಳಿಗೆ ಉತ್ತಮವಾದಂಥ ವಾತಾವರಣ ಇಲ್ಲದೇನೆ ವಿದ್ಯಾರ್ಥಿಗಳು ವಿದ್ಯಾರ್ಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕೂಡ ತೊಂದರೆಗಳು ಕೊಡತಕ್ಕಂಥದ್ದು ಬೇರೆ ಬೇರೆ ಕಾರಣಗಳಿಂದಾಗಿ ಶಾಲೆಯಲ್ಲಿ ಅವರೆಲ್ಲ ಉಲ್ಲೇಖ ಮಾಡಿದ್ದಾರೆ. ಹೇಗಿರ್ತಾರೆ ಮೊನ್ನೆ ಪತ್ರಿಕೆಯಲ್ಲಿ ಏನೋ ಪ್ರಶ್ನೆ ಮಾಡದ ಕಾರಣದಿಂದಾಗಿ ಕೆಲವರು ನೌಕರನ್ನ ಅಮಾನತು ಮಾಡಿದ್ದಾರೆ ಅಂತ ಹೇಳುವುದು ಉಲ್ಲೇಖ ಮಾಡಿದ್ದಾರೆ. ಆ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಅಮಾನತು ಮಾಡಿರ್ತಕ್ಕಂಥ ವಿಚಾರದಲ್ಲಿ ಅವರ ಡಾಕ್ಯುಮೆಂಟ್ಗಳು 1 to 4 ಡಾಕ್ಯುಮೆಂಟ್ಸ್ ಇಲ್ಲಿದ್ದಾವೆ. ಅವರು 2008ರಲ್ಲಿ ಅವನು ಸಂಬಂಧಪಟ್ಟ ಒಬ್ಬ ಶಿಕ್ಷಕ 2008ರಲ್ಲಿ ಒಬ್ಬ ಸ್ಕೂಲಲ್ಲಿದ್ದಂಥ ಮಾಸ್ಟರ್ಗೆ ಹಲ್ಲೆಯನ್ನು ಮಾಡಿ ಆಗಲೇ FIR ಆಗಿದೆ. 2008ರಲ್ಲಿ ಆಗಲೇ ಅದು FIR ಆಗಿ ನಂತರ ಅಲ್ಲಿ ಕ್ಷಮಾದಾನ ಕೊಟ್ಟವರಿಗೆ ಕ್ಷಮಾಪಣೆ ಕೊಟ್ಟು ಇನ್ನು ಮುಂದೆಗೆ ಶಾಲೆಗಳಿಗೆ ಈ ರೀತಿಯ ವಾತಾವರಣ ಸೃಷ್ಟಿಯಾಗೋದು ಬೇಡ ಅಂತ ಹೇಳಿ ಅಲ್ಲಿಗೆ ಸಮಾಧಾನ ಮಾಡಿ ಅದನ್ನು ಕ್ಲೋಸ್ ಆನ್ ಮಾಡಿ, ಅದರ ನಂತರ ಈ ಹಿಂದೆ 2-3 ವರ್ಷಗಳ ಕಾಲ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಕೂಡ ಇಲ್ಲಿ 2023ರಲ್ಲಿ ಇದು ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಕಂಪ್ಲೇಂಟ್ ಕೊಟ್ಟು ಅನೂಪ್ ಮಾದಪ್ಪನವರು ಇಲ್ಲದ ಸಲ್ಲದ ಮಾತುಗಳನ್ನ ಗಲಾಟೆಯನ್ನು ಮಾಡೋ ಕಾಲೇಜಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿಯಾದಾಗ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಆಗಿ ಅವ್ರ ಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಕೊಟ್ಟಿರ್ತಕ್ಕಂಥ ಬರವಣಿಗೆ ಕ್ಷಮಾಪಣೆ, ಇನ್ನು ಮುಂದೆ ಇಂಥ ಪ್ರಕರಣಗಳಿಗೆ ನಾನು ಮಾಡೋದಿಲ್ಲ, ಶಾಲೆ ಒಳಗೆ ಉತ್ತಮ ರೀತಿಯಲ್ಲಿ ಇರ್ತೇನೆ ಅಂತ ಹೇಳುವಂತ ಕ್ಷಮಾಪಣೆ. ಹೀಗೆಲ್ಲ ಹಲವಷ್ಟು ನಿದರ್ಶನಗಳು, ಅವರ ಕಂಪ್ಲೇಂಟ್ಗಳು, ಬೇಕಾದಷ್ಟು ಕೇಸ್ಗಳು ಎಲ್ಲವೂ ಇದ್ದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಮ್ಯಾನೇಜ್ಮೆಂಟ್ ಅದರದೇ ಆದಂಥ ಕಾನೂನು ಚೌಕಟ್ಟುಗಳ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಆ ಸಂಬಂಧಪಟ್ಟ ಶಿಕ್ಷಕರು ಇರ್ಬೋದು, ಉಪನ್ಯಾಸಕರು ಇರ್ಬೋದು, ಅವ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ಏನು ತನಿಖೆ ಆಗಬೇಕಂತ ಸಸ್ಪೆನ್ಷನ್ ವಿತ್ ಎನ್ಕ್ವೈರಿ ಅದು ನಡೀತಾ ಇದೆ. ಇದು ನಡೆದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ತೂಕಗತಿ ಆಗುವಂಥ ಸಾಧ್ಯತೆಗಳು ಇರ್ಬೋದು ಅಂತ ಹೇಳುವಂಥದ್ದು ಅವ್ರ ಭಾವನೆಗೆ ಇರ್ಬೋದು. ಯಾಕೆ ಏನು ಮಾಡಿರ್ತಕ್ಕಂಥ ಲೋಪಗಳು ಅದಕ್ಕೆ ಸಂಬಂಧಪಟ್ಟ ಪೂರ್ಣ ಡಾಕ್ಯುಮೆಂಟ್ ಅದು ಸಂಸ್ಥೆಯಲ್ಲಿದೆ. ಪ್ರಾಂಶುಪಾಲರು ದಿವಾಕರ್ ಅವರ ಮೇಲೆ ಒಂದು ಉಲ್ಲೇಖವನ್ನು ಮಾಡಿದ್ರು. ಪ್ರಾಂಶುಪಾಲರ ಮೇಲೆ ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತಿದ್ದೇನೆ ನಾನು. ಆ ಶಾಲೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಪ್ರಾಂಶುಪಾಲರಿದ್ದಂಥವರು ಜಾನಕಿ ಪ್ರಿನ್ಸಿಪಾಲ್, ಜಾನಕಿ ಅವರು ಆಗ ಪ್ರಾಂಶುಪಾಲರಾಗಿದ್ದರು. ಈ ದಿವಾಕರ್ ಅವರು ಪ್ರಾಂಶುಪಾಲರಿಲ್ಲ ಆ ಸಮಯದಲ್ಲಿ. ಇವರು ಇತ್ತೀಚೆಗೆ ಮತ್ತೆ ಜಾನಕಿ ಅವರು ರಿಟೈರ್ಮೆಂಟ್ ಆದ ಮೇಲೆ 21ರಿಂದ ಇವರು ಪ್ರಿನ್ಸಿಪಾಲ್ ಆಗ್ತಾರೆ ದಿವಾಕರ್. ಆಮೇಲೆ ಮೊನ್ನೆ ಒಂದಿನ ಪತ್ರಿಕೆ ಪ್ರಕಟಣೆ ತಮ್ಮ ಕೈಗೆ ಕೊಟ್ಟಿದ್ದಾರೆ ಕಾಪಿ ಅಂತ ಭಾವಿಸ್ಕೊಳ್ತೇನೆ ನಾನು. ಅದನ್ನ ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ರಿಲೀಸ್ ಆಗಿದೆ. ಅದರಲ್ಲಿ ಬೇರೆ 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 ಆರೋಪಗಳಲ್ಲಿ ಬೇಕಾದಷ್ಟು ಮಾಡಿದ್ದಾರೆ. ಮಾಡಿ ಆದ್ಮೇಲೆ ಅಲ್ಲಿ ದಿವಾಕರ್ ಅವರ ಮಗಳು ಮೆಡಿಕಲ್ ಕಾಲೇಜ್ ಸೀಟ್ ಅನ್ನ BJS ಸ್ಕೂಲ್ BJS ಅವರ ಸಂಸ್ಥೆಗೆ ಪಡ್ಕೊಂಡಿದ್ದಾರೆ. ಆ ಪಡ್ಕೊಂಡ ಕಾರಣಕ್ಕಾಗಿ ಆ ಸಂಸ್ಥೆಗೆ ಅವರು ಆ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳುವುದನ್ನ ಒಂದು ಪಾಯಿಂಟ್ ಅನ್ನ ಉಲ್ಲೇಖ ಮಾಡಿದ್ದಾರೆ. ಅವರು ಆ ಸಂಸ್ಥೆಯಲ್ಲಿ BJS ಸಂಸ್ಥೆಯಲ್ಲಿ ಪಾಪ ಹೆಣ್ಮಕ್ಳು ಅವರ ಮಗಳ ಬಗ್ಗೆ ಉಲ್ಲೇಖ ಮಾಡಿರುವಂಥದ್ದು. ಅವರು ಕಾನೂನು ಭಾಗದಲ್ಲಿ 2018-19ರಲ್ಲಿ ನೀಟ್ ಎಕ್ಸಾಮ್ ಬರೆದು ನೀಟ್ ಎಕ್ಸಾಮ್ ಅಲ್ಲಿ ಮೆರಿಟ್ ಅಲ್ಲಿ ರ್ಯಾಂಕ್ ಬೇಸ್ಡ್ ಅವರಿಗೆ ಮೆಡಿಕಲ್
ಡಾಕ್ಯುಮೆಂಟ್ ಉಂಟು. ಅಂದರೆ ಚಿನ್ನಪ್ಪ ಇವರ ತಂದೆಯವರು. ಆ ಟೈಮಲ್ಲಿ ಹೊಸಗದ್ದೆ ಕುಟುಂಬದವರಿಂದ ಅವರ ಪಠ್ಯದಾಸತೆಯಲ್ಲಿ ದಾನವಾಗಿ ಶಾಲೆಗೆ ಜಾಗವನ್ನು ಕೊಟ್ಟಿರುತ್ತಾರೆ. ಅದು ಸತ್ಯಾಂಶ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಆದರೆ ಈಗ ನಿನ್ನೆ ಮೊನ್ನೆ 3-4 ದಿವಸದಲ್ಲಿ ಮಾಧ್ಯಮದಲ್ಲಿ ನಾನು ನೋಡಿದೆ, ಮಾಧ್ಯಮದಲ್ಲಿ ಬಂದಿದೆ, ಹೊಸಗದ್ದೆ ಪುಟ್ಟಪ್ಪನವರ ಮಗ ವೆಂಕಟೇಶ ಹೇಳಬಹುದು, ಇದು ನನ್ನ ತಂದೆಯ ಜಾಗ, ನನ್ನ ತಂದೆ ಕೊಟ್ಟಿದ್ದ ಒಂದು ಕಾನೂನು ಬೇರವಾಗಿ ಮಾತಾಡ್ತಾ ಇದ್ದಾರೆ. ಇದು ತಪ್ಪು ಮಾಹಿತಿ. ಎಲ್ಲರಿಗೂ, ನಿಮ್ಮ ಪತ್ರಕರ್ತರಿಗೂ ಹಾಗೂ ಊರಿನಲ್ಲಿ ಎಲ್ಲರಿಗೂ ಹೋಗಿರುತ್ತೆ. ಅವರು ಕೊಟ್ಟಿದ್ದೆ ಕೊಟ್ಟಿದ್ದು. ಈಗ ಯಾರು ಕೊಟ್ಟಿದ್ದಲ್ಲ, ನನ್ನ ದೊಡ್ಡಪ್ಪ ಕೊಟ್ಟಿದ್ದು, ಇವರ ತಂದೆ HS ಚಿನ್ನಪ್ಪ ಕೊಟ್ಟಿದ್ದು 59ನೇ ಇಸ್ವಿಯಲ್ಲಿ. ಹಾಗಿರುವಾಗ ಅವನು ಹೇಗೆ ಹೇಳ್ತಾರೆ ನಮ್ಮ ಅಪ್ಪ ಕೊಟ್ಟಿದ್ದು ಅಂತ? ಆ ಟೈಮಲ್ಲಿ ಅವರ ಅಪ್ಪವೇ ಇತ್ತಿಲ್ಲ ಹೊರಗಡೆ ಇತ್ತು. ಅನ್ನೋದು ಮಾಧ್ಯಮದಲ್ಲಿ ಹೇಳೋದು ಸರಿಯಲ್ಲ. ಹೀಗಾಗಿರುವಾಗ ಸುಮ್ಮನೆ ಬೆಳದ ಮಾತನ್ನು ಹೇಳಿ ಇನ್ನೊಬ್ಬರನ್ನು ನಾಳೆ ಕಿವಿ ತುಂಬಿಸಿ ಹಾಳು ಮಾಡೋದು ಸರಿಯಲ್ಲ. ಈಗ ಊರಲ್ಲಿ ಕೂಡ ಹೇಳ್ತಾರೆ ಹೊಸಗದ್ದೆ ಕುಟುಂಬರು ಹಣ ತಗೊಂಡಿದ್ದಾರೆ, ಹೊಸಗದ್ದೆ ಕುಟುಂಬಕ್ಕೆ ಹಣ ಬೇಕಾ? ಅದನ್ನು ನಾವು ಹಣ ಮಾಡಿರೋದು ಎಲ್ಲರಿಗೂ ಗೊತ್ತು. ದಾನ ಮಾಡಕ್ಕೂ ಕಾರಣ ಉಂಟು. ಪ್ರಾರಂಭದಲ್ಲಿ ಐದು ಹೊಸಗದ್ದೆ ಕುಟುಂಬದ ಜಮಾಸ್ತಿ. ಆಗ ಸರ್ಕಾರದಿಂದ ಏನು ಮಾತುಕತೆ ಆಯಿತು ಗೊತ್ತಿಲ್ಲ. ಹಾಗಾಗಿ ಅವರ ಆಸ್ತಿ ತಗೊಂಡು ನಮಗೆ ಪೈಸಾ ಇಲ್ಲ ಜಾಗ ಕೊಡಬೇಕು. ಅದನ್ನು ನಾನು ಸಾರ್ವಜನಿಕ ಶಿಕ್ಷಣಕ್ಕೋಸ್ಕರ ಹೊಸಗದ್ದೆ ಕುಟುಂಬ ದಾನ ಮಾಡಿದಂಥ ಜಾಗ ಕುಟುಂಬದವರು. ಆನ್ ರೆಕಾರ್ಡ್ ಇದು ಡಾಕ್ಯುಮೆಂಟ್ ಇತ್ತು. 94/10 RTC 2.3 ಎಕರೆ, ಸೆಕ್ರೆಟರಿ ಶಾಲಾಭಿವೃದ್ಧಿ ಮಂಡಳಿ, ಕಾವೇರಿ ಜೂನಿಯರ್ ಕಾಲೇಜ್ ಪಾಲ್ಗೊಂಡ. ಆನ್ ರೆಕಾರ್ಡ್ ಡಾಕ್ಯುಮೆಂಟ್ ಇವತ್ತಿದೆ. ಮಠಕ್ಕೆ ಮಾರಾಟ ಮಾಡಿದ್ದಾರೆ, ದುಡ್ಡು ತಗೊಂಡಿದ್ದಾರೆ. ಏನು ಮಾತುಗಳಲ್ಲಿ ನಾನೇ ಅಂತ ಮಾತಾಡುವಂಥದ್ದ? ಒಬ್ಬನ ತೇಜವಧೆ ಮಾಡೋದು ಒಂದು ವಿಷಯಗಳಿರ್ಬೇಕಲ್ಲ, ಏನಾದ್ರು ಒಂದು ಡಾಕ್ಯುಮೆಂಟ್ ಬೇಕು. ವಿತೌಟ್ ಡಾಕ್ಯುಮೆಂಟ್ ಏನೋ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದು ಇವರ ಮೇಲೆ ಆರೋಪ, ಕುಟುಂಬದವರಿಗೆ ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಒಂದು ಆರೋಪವನ್ನು ಮಾಡಿದ್ದಾರೆ. 59 ಇಸ್ವಿಯಲ್ಲಿ ನಡೆದಿರ್ತಕ್ಕಂಥ ದಾನಗಳವೆಲ್ಲ ಶಾಲೆಗಳಿಗೆ ಹಾಕಾದಲ್ಲಿ ಈಗ ಅನ್ನೆಸೆಸರಿ ಈ ರೀತಿ ಸೃಷ್ಟಿಯಾಗಿರೋದಕ್ಕೆ ತಮ್ಮ ಮುಖಾಂತರ ನಾವು ವಿನಂತಿಯನ್ನು ಮಾಡಿಕೊಳ್ತೇವೆ. ಇಂಥದಕ್ಕೆ ಇದು ಮೇನ್ ಇಶ್ಯೂ ನೋಡಿ. ಒಂದು ಮೆಡಿಕಲ್ ಸ್ಟೂಡೆಂಟ್ ಒಂದು ಓದಿ ವಿತ್ ರ್ಯಾಂಕ್ ಆನ್ ಡಾಕ್ಯುಮೆಂಟ್ ಗೌರ್ಮೆಂಟ್ ಸೀಟ್ ಆಗಿ ಅಲಾಟ್ಮೆಂಟ್ ಆಗಿರುವಂಥ ಸೀಟ್ ಇದು 2018 BGSಗೆ ಆಗಿರುವಂಥ ಅಲ್ಲಿ ಅಲಾಟ್ಮೆಂಟ್ ಓದಿರುವಂಥದ್ದು. ಇದು ಶಾಲೆ ಪ್ರೋಸೆಸ್ ನಡೆದಿದ್ದು 20ರ ನಂತರ ನಮ್ದೆಲ್ಲ ಡೇಟ್ಗಳಾಗೋದು ಕಾಲೇಜಿಗೆ. ಇದನ್ನ ಅಡ್ಜಸ್ಟ್ಮೆಂಟ್ ಮಾಡಿ ಅವ್ರ ಮೇಲೆ ಇಲ್ಲ ಸರ್. ಆಗಿದ್ದ ಪ್ರಿನ್ಸಿಪಲ್ ಜಾನಕಿಯವರು ಬೇರೆ, ಅವರು ದಿವಾಕರ್ ಪ್ರಿನ್ಸಿಪಲ್ ಅಲ್ಲಿ, ಈಗ ಪ್ರೆಸೆಂಟ್ ಪ್ರಿನ್ಸಿಪಲ್ ನಾಡ್ದು ಏಪ್ರಿಲ್ ರಿಟೈರ್ಡ್ ಆಗ್ತಾರೆ. ನಾಡ್ದು ಏಪ್ರಿಲ್ ರಿಟೈರ್ಡ್ ಆಗ್ತಾರೆ ಅಂತಂದ್ರೆ ಇದೆಲ್ಲ ಸೃಷ್ಟಿ ಆಗುತ್ತೆ ಅದ್ರ ಒಳಗಡೆ. ಮುಖ್ಯವಾಗಿ ನಡೀತಕ್ಕಂಥ ವಿಚಾರ, ಇಬ್ಬರು ಅಮ್ಮನತ್ತಾಗಿರ್ತಕ್ಕಂಥ ಶಿಕ್ಷಕರು ಯಾರು ನೌಕರರಾಗಿದ್ದಾರೆ ಅವರಿಂದ ಇಲ್ಲದ ಸಲ್ಲದ ಪ್ರಕಟಣೆಗಳು ಸೃಷ್ಟಿಯಾಗಿ ಶಾಲೆ ಒಳಗಡೆ ಮತ್ತು ಊರಿನಲ್ಲಿ ಒಂದು ಕೆಟ್ಟ ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಹೇಳುವಂಥ ಸರ್ವ ಪ್ರಯತ್ನ ಮಾಡ್ತಿರುವಂಥದ್ದು ಸಾರ್ವಜನಿಕರು ವಿನಂತಿ ಮಾಡಿಕೊಂಡಿದ್ದೇನೆ ನಾನು. ಇಂಥದಕ್ಕೆ ಏನೋ ಅವಕಾಶವನ್ನು ಕೊಡಬೇಡಿ. ಇದು ಯಾವುದೂ ಕೂಡ ಸತ್ಯಾಂಶ ಅಲ್ಲ, ಎಲ್ಲ ಆನ್ ಡಾಕ್ಯುಮೆಂಟ್ಸ್ಗಳಿದೆ. ಪ್ರೆಸೆಂಟೇ ಇತ್ತಿಲ್ಲ. ಈಗ ನೋಡಿ ಇನ್ನೊಂದು ಇದಿದೆ, ಅವರ ಹೊಸಗದ್ದೆ ಪುಟ್ಟಪ್ಪನವರು ಅವರ ಮಗಳು ಓದುತ್ತಿದ್ದರು. ಯಾವಾಗ 2089 ಮಾರ್ಚ್. ಅವರಿಗೆ ನಮಗೆ ಏನಾದರೂ ಮೊದಲು ನಮಗೆ ಇದಿತ್ತು, ಅಲ್ಲಿ ನಾನು ಮಾಡಿದ ನಮ್ಮ ಮಕ್ಕಳಿಗೆ ಡೊನೇಷನ್ ಫೀಸ್ ಮನ್ನಾ ಕಡಿಮೆ ಅದಕ್ಕೆ ಇವರು ಏನು ಮಾಡಿದ್ದಾರೆ, ಬರವಣಿಗೆ ಮಾಡಿಕೊಡ್ತಾರೆ. 89ರಲ್ಲಿ ಪುಟ್ಟಪ್ಪನವರು ನಮ್ಮ ಕುಟುಂಬದವರು ದಾನ ಮಾಡಿಕೊಟ್ಟಿದ್ದರಿಂದ ನನ್ನ ಮಗಳಿಗೆ ಫೀಸ್ ಮನ್ನಾ ಮಾಡಬೇಕು. ಆಗ ಇವರ ಆಸೆ ಮಾಡಿದರೆ ಅವರು ನಮ್ಮ ಕುಟುಂಬದವರು ದಾನ ಮಾಡಿದ್ದಾರೆ ವರ್ಷಕ್ಕಿತ್ತು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಶಾಲೆಗೆ. ಅದೇ ರೀತಿ ನಾನು ಅಣ್ಣನ ಕೊಟ್ಟಿದ್ದಾರೆ. ನಮ್ಮ ಕುಟುಂಬದವರು ಶಾಲೆಗೆ ದಾನ ಆಗಬೇಕಂತ ನಮ್ಮ ಮಗಳಿಗೆ ಇದು ಫೀಸ್ ಮನ್ನಾ ಮಾಡಬೇಕು, ಗೌರ್ಮೆಂಟ್ ಫೀಸ್ಗಳನ್ನ ತಗೊಳ್ತಾರೆ. ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕ ಹ್ಯಾರಿಸ್ ಮತ್ತಿತರ ಪ್ರಮುಖರು ಉಪಸ್ಥಿತರಿದ್ದರು.